ಹಾಯ್ ನಮಸ್ಕಾರ, ನಾನು ನಿಮ್ಮ ವೀರೇಶ್ ಮಾತಾಡ್ತಾರೆ. ನಾನು ಹೋಗ್ತೀನಿ ರಾಘವೇಂದ್ರ ಗುಡಿಗೆ. ಇವತ್ತು ಏನು ವಿಶೇಷ ಅಂದರೆ ಭಾನುವಾರ ಹೋಗ್ತೀನಿ, ಭಾನುವಾರ ಹೋಗೋಕ್ಕಾಗಿಲ್ಲ, ಹೋಗ್ತಾಯಿದ್ದೀನಿ. ಮಿನಿ ಮಂತ್ರಾಲಯ ಅಂತ ಹೇಳ್ಬೋದು. ಆಮೇಲೆ ತೋರಿಸ್ತಾ ಇದ್ದೀನಿ, ಒಳ್ಳೆಯದಾಗಿದೆ ಎಲ್ಲ ಮಂತ್ರಾಲಯಕ್ಕೆ. ಮಿನಿ ಮಂತ್ರಾಲಯ ಹೇಳ್ಬೋದು. ಆಮೇಲೆ ಹೋಗ್ಬಿಟ್ಟು ನೋಡಿ, ಇದೇ ಮಂತ್ರಾಲಯ, ಮಿನಿ ಮಂತ್ರಾಲಯ ಅದು ನೋಡಿ ಬಂದು ತೋರಿಸ್ತಾ ಇದ್ದೀನಿ. ಹೋಗ್ತಾ ಇದ್ದಾರೆ ಸರ. ನೋಡಿ ಎಷ್ಟು ಪಾರ್ಕಿಂಗ್ ಇದೆ, ಇದೆಲ್ಲ ಇದೆ ಫುಲ್ಲು. ನೋಡಿ 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 ಫ್ರೆಂಡ್, ಎಲ್ಲ ಅನ್ನದಾಸಾಗೆ ಇದೆ. ಸ್ಲಿಪ್ಪರ್ ಇಲ್ಲೇ ಬಿಡಬೇಕು, ಆಚೆ ನಡೀತೈತೆ. ಇದೇ ಹೇಳ್ಬೋದು ಮಂತ್ರಾಲಯ ಅಂತ. ನೋಡಿ ಫ್ರೆಂಡ್ ಹಿಂಗಿದೆ, ಎಷ್ಟು ನೆಕ್ಸ್ಟ್ ಟೈಮ್ ಇದಾಗುತ್ತೆ. ಯಾವಾಗಲೂ ಜನ ಇರೇ ಇರ್ತಾರೆ, ಎನಿ ಟೈಮ್ ಜನ ಇರ್ತಾರೆ ಇಲ್ಲಿ. ನೋಡಿ ರಾಘವೇಂದ್ರ ಗುಡಿ ಎಲ್ಲ ಭಾರ ಇದೆ. ಇಲ್ಲಿ ಯಾರು ಅಕ್ಕಿ ಬೆಲ್ಲ ಕೊಡೋಲ್ಲ, ಅನ್ನದಾಸೋಹ ಕೊಡ್ಬೋದು. ದಾಸೋಹ ಪ್ರಸಾದ ಇರುತ್ತೆ ಇಲ್ಲಿ, ಎಲ್ಲ ಕೊಡ್ತಾರೆ. ನೋಡಿ ನಮ್ಮ ಹುಡುಗ ಟಿಕೆಟ್ ತರಕ್ಕೆ ಹೋಗಿದ್ದೇನೆ. ದೀಪ ಬೆಳಗಿದ್ರೆ ಒಳ್ಳೆಯದಾಗುತ್ತೆ. ನಾನು ಪ್ರತಿ ವಾರ ಭಾನುವಾರ ಬಂದು ಬೆಳಗ್ತೀನಿ. ಯಾವಾಗಲೂ ಬಂದು ಬೆಳಗ್ಗೆ ಬೆಳಗ್ತೀನಿ. ಭಾನುವಾರ ಬರಬೇಕಾಗಿತ್ತು, ಬರೋಕ್ಕಾಗಿಲ್ಲ. ಅದಕ್ಕೆ ಎಷ್ಟೊಂದು ಜನ ಇದ್ದಾರೆ, ಹೋಗೋರು ಬರೋರೆಲ್ಲ ಇದ್ದಾರೆ. ನೋಡಿ ನೋಡಿ ನಮ್ಮ ಫ್ರೆಂಡ್ ಟಿಕೆಟ್ ತರ್ತಾವನೆ, ಟಿಕೆಟ್ ತರ್ಸೋಣ. ನಂಬರ ಏಯ್ ಎಷ್ಟು ತಂದೆ? 2 ನೋಡಿ, ಇದೆ ಟಿಕೆಟು. ಇಬ್ಬರು ಹೋಗ್ತಾಯಿದ್ದೀವಿ, ಒಬ್ಬರು ದೀಪ. ಇದೇ ದೀಪ, ಇದು ದೀಪ ಬೆಳಗಂತ ತೊಗೋತಾ ಇದ್ದೀನಿ. ನಮ್ಮ ಫ್ರೆಂಡ್ ಆ ದೀಪ ಹಿಡಿಯೋ ನೋಡು. ದೀಪ ಇದೇ ಥರ ದೀಪ ಎಲ್ಲರೂ ಹಚ್ಚಿ ಬೆಳಗ್ತಾ ಇರ್ತಾರೆ. ನೋಡೋಣ ದೀಪ ಹೆಂಗಿದೆ. ಇದೇ ದೀಪ ಇದೇ ನೋಡಿ, ದೀಪ ಬೆಳಗೋದು. ಎಲ್ಲ ದೀಪ ಬೆಳಗ್ತಾ ಇದ್ದಾರೆ. ಗುಡಿ ಒಳಗಡೆ ಇದ್ದಾರೆ, ಕಾಣ್ತಾ ಇಲ್ಲ. ನೋಡಿ ಇದ್ದಾರೆ, ಕಾಣ್ತಾ ಇಲ್ಲ. ಓಕೆ, ಇದೇ ನೋಡಿ ದೀಪ ಬೆಳಗೋದು. ಬಂದು ದೀಪ ಬೆಳಗ್ಗೆ ಬರ್ತಾರೆ. ಮಿನಿ ಮಂತ್ರಾಲಯ ತಿರುಗೋದು. ಇಲ್ಲಿಂದ ತೋರಿಸ್ತಾರೆ. ಸುಮಾರು ಜನ ಕೂತಿದ್ದಾರೆ ನೋಡಿ. ಇಲ್ಲಿ ಹೋಗ್ತಾ ಇದೀವಿ ಒಳಗಡೆ. ಇಲ್ಲಿ ಒಂದಿದೆ, ಮಂತ್ರಾಕ್ಷೆ ಕೊಡ್ತಾರೆ ಇಲ್ಲಿ. ಮಂತ್ರಾಕ್ಷೆ ಅನ್ನೋದು ಎಷ್ಟೊಂದು ಜನ ಇದ್ದಾರೆ. ನೋಡಿ ಊಟ ಹಿಡಿದು ಮಂತ್ರಾಲಯ ಏನೋ ಒಂಥರ ಬಂದರೆ ನೆಮ್ಮದಿ ಇಲ್ಲಿ. ನಾನು ಅವಾಗ ಬರ್ತಾ ಇರ್ತೀನಿ, ಇಲ್ಲ ಅನ್ನಲ್ಲ ಇಲ್ಲಿ. ಅದಕ್ಕೋಸ್ಕರ ಮಂತ್ರಾಕ್ಷೆ ಕೊಡ್ತಾ ಇದ್ದಾರೆ. ಮಂತ್ರಾಕ್ಷೆ ಇಸ್ಕೊತಾ ಇದ್ದೀವಿ. ಮಂತ್ರಾಕ್ಷೆ ಕೊಡೋರು ಇವರು. ಇವರೇ ಮಂತ್ರಾಕ್ಷೆ ಕೊಡೋರು. ಅವರು ಮಂತ್ರಾಕ್ಷೆ ಕೊಡ್ತಾ ಇರ್ತಾರೆ ಭಾನುವಾರಲ್ಲಿ. ಮಂತ್ರಾಕ್ಷೆ ಕೊಟ್ಟು ಬಂದು ಒಳ್ಳೆಯದಾಗುತ್ತಂತವ್ರೆ. ಎಲ್ಲ ಬರ್ತಾರೆ. ಫುಲ್ ಚಿಕ್ಕದೇ ಮಂತ್ರಾಲಯನ ಹೇಳ್ಬೋದು ನನ್ನ ಅನ್ಸಲ್ಲಿ. ಇಲ್ಲಿ ಒಡ್ರಟ್ಟಿ ಮೇನ್ ರೋಡು ಯಲಗದಹಳ್ಳಿ ಹೋಗೋ ರೂಟಲ್ಲಿದೆ. ಯಾರಾದರೂ ಬನ್ನಿ ನೋಡಿ, ಇದರಲ್ಲಿ ಬರ್ಬೋದು. ಗುರುಗಳು ತುಳಸಿ ಕಟ್ಟೆ ಏನೇ ಹೇಳ್ತವ್ರೆ. ಮೊನ್ನೆ ರಾಘವೇಂದ್ರ ಗುಡಿ ಅಂತ ಹೇಳ್ಬೋದು. ಫುಲ್ ಹಿಡಿಯ ಇದೆ ಇದು ತುಳಸಿ ಬೆಳೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ. ಇದು ರಥೋತ್ಸವ ಅಂದರೆ ಗುರುವಾರಕ್ಕೊಮ್ಮೆ ರಥ ಎಳಿತಾರೆ ಇಲ್ಲಿ. ಪ್ರತಿ ಗುರುವಾರ ರಥ ಎಳಿತಾರೆ. ಗುರುವಾರ ಒಂದು 7:30ರಿಂದ ರಥ ಎಳಿತಾರೆ. ನಾವು ಗುರುವಾರ ಬಂದಿದ್ವಿ. ಈ ಗುರುವಾರ ಬರೋಕ್ಕಾಗಿಲ್ಲ, ಬರ್ಬೋದು. ಇವರು ನಮ್ಮ ಧರ್ಮಣ್ಣ ಅತ್ತೆ ಬರ್ತಾವ್ರೆ ನೋಡಿ. ಎಲ್ಲಿ ಹೋದ್ರು ನಮ್ಮ ಧರ್ಮಣ್ಣ ಇವರು. ಅದಕ್ಕೆ ನೋಡಿ, ಇದು ಒಂಥರ ಇದು ಮಾಡಿ ಹೋಗೋದು.